ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲ್ ಕೆಲವು ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನೀವು ಮನೆಯಲ್ಲಿ ಮಾಡಿದರೆ ಹೊರಗಡೆಯ ತಿಂಡಿಯನ್ನು ನೀವು ಮರೆತೀರಾ. ಫಸ್ಟ್ ರೆಸಿಪಿ ಮಾಡೋಣ. ತುಂಬ ಸಿಂಪಲ್ ಇದೆ, ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಗೋಧಿ ಹಿಟ್ಟು ತಗೊಂಡು ನಾರ್ಮಲ್ ಆಗಿ ಚಪಾತಿ ಎಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಹಿಟ್ಟನ್ನು ಕಲಸಿ ಈ ರೀತಿ ಚಪಾತಿ ಮಾಡಿ ತೆಗೆದುಕೊಳ್ಳಿ. ತುಂಬ ತೆಳುವಾಗಿ ಮಾತ್ರ ಮಾಡಲಿಕ್ಕಿಲ್ಲ. ಇಲ್ಲಿ ನಾನು ಒಂದು 4ರಿಂದ 5 ಈ ರೀತಿ ಚಪಾತಿಯನ್ನು ತಗೊಳ್ತಾ ಇದ್ದೀನಿ. ಉಳಿದ ಹಿಟ್ಟೆಲ್ಲ ಇದೆ, ಆದರೆ ಬೆಳಗ್ಗೆದ್ದು ಮಧ್ಯಾಹ್ನ ಹೊತ್ತು ನೀವು ಇದನ್ನು ಮಾಡ್ಬೋದು. ಪುದೀನ, ಕೊತ್ತಂಬರಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಮೊಸರು ಒಂದು 1/4 ಕಪ್ಪಷ್ಟು ಇಷ್ಟನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ 3 ಆಲೂಗೆಡ್ಡೆಯನ್ನು, ಹಸಿ ಆಲೂಗೆಡ್ಡೆಯನ್ನು ತಗೊಂಡು ಅದನ್ನು ಗ್ರೇಟ್ ಮಾಡಿ 2 ನೀರಲ್ಲಿ ತೊಳೆದು ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ಹಿಂಡಿ ತೆಗೆದು ಒಂದು ಬೌಲಿಗೆ ಹಾಕಿ. ಓಕೆ ನೋಡಿ, ನೀರಿನ ಅಂಶ ಇರಬಾರ್ದು. ಚೆನ್ನಾಗಿ ಇದನ್ನು ಸೋಸಿ ಹಿಂಡಿ ತೆಗೀರಿ ಹಾಗೂ ಒಂದು ಬೌಲಿಗೆ ಹಾಕಿಬಿಡಿ. ಸಣ್ಣ ಸೈಜ್ ಆದರೆ ಒಂದು 2 ಸಾಕು, ಅಂದರೆ ಒಂದು 3 ಸಾಕು. ದೊಡ್ಡ ಸೈಜ್ ಆದರೆ ನೀವು 2 ಆಲೂಗೆಡ್ಡೆ ಹಾಕಬೇಕಾಗುತ್ತೆ. ಹಾಗೂ ಒಂದು ನೀರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೋಣ. ಖಾರ ಕಮ್ಮಿ ತಿನ್ನೋರು ಕಮ್ಮಿ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕಿ. ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಮಸಾಲ, ಮೀಟ್ ಮಸಾಲ ಇದೆ ಆದರೆ ಕೂಡ ನೀವು ಹಾಕ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಒಂದು ಚಪಾತಿ ತಗೊಂಡು ಅದರ ಮೇಲೆ ಈ ರೀತಿ ಹಾಕಿಬಿಡಿ. ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಕೂಡ ನಾನು ಹಾಕಿದ್ದೀನಿ, ಯಾಕೆಂದರೆ ಅಂಟಬಾರ್ದಂತ ಹೇಳಿ. ಓಕೆ, ಆಮೇಲೆ ಇನ್ನೊಂದು ಚಪಾತಿ ಹಸಿ ಹಿಟ್ಟು ತಗೊಂಡು ಇದರ ಮೇಲೆ ಈ ರೀತಿ ಇಡಿ. ಹಾಗೂ ಮೇಲ್ಗಡೆಯಿಂದ ಗ್ರೀನ್ ಚಟ್ನಿ ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಹಾಕಿ. ಸ್ವಲ್ಪ ಜಾಸ್ತಿ ಹಾಕಿ, ಚೆನ್ನಾಗಾಗುತ್ತೆ ಇದು. ಬೇಕಿದ್ರೆ ಗ್ರೀನ್ ಚಟ್ನಿಗೆ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕಲಿಲ್ಲ. ಇನ್ನೊಂದು ಹಿಟ್ಟು ಇವಾಗ ಇದರ ಮೇಲೆ ಇಡೋಣ. ಹಾಗೂ ಮತ್ತೊಮ್ಮೆ ಆಲೂ ಮಿಕ್ಸರ್ ಇತ್ತು ನೋಡಿ, ಅದನ್ನು ಹಾಕೋಣ. ಓಕೆ, ಇವಾಗ ಇನ್ನೊಂದು ಚಪಾತಿ ಇದರ ಮೇಲೆ ಇಡಿ. ಹೀಗೆ ನೀವು 4ರಿಂದ 5 ಇಡ್ಬೋದು. ಹಾಗೂ ನಾನಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಇರಲಿ ಅಥವಾ ಹಾಟ್ ಸಾಸು, ಚಿಲ್ಲಿ ಸಾಸ್ ಯಾವುದು ಕೂಡ ನೀವಿಲ್ಲಿ ಹಾಕ್ಬೋದು. ಸ್ವಲ್ಪ ಉಳಿದಿತ್ತು, ಅದನ್ನು ಇದರ ಮೇಲೆ ನಾನು ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ. ಹಾಗೂ ಇನ್ನೊಂದು ಹಿಟ್ಟು ತಗೊಂಡಿದ್ದನ್ನು ಸೈಡಿಂದ ಇವಾಗ ನೋಡಿ ಈ ರೀತಿ ಟೈಟ್ ಮಾಡ್ತಾ ಇದ್ದೀನಿ. ಹೀಗೆ ಸೈಡಿಂದ ಇದನ್ನು ಕರೆಕ್ಟಾಗಿ ಈ ರೀತಿ ಕ್ಲೋಸ್ ಮಾಡಿ. ಹಾಗೂ ಇಡ್ಲಿ ಪಾತ್ರೆ ಇರುತ್ತೆ ನೋಡಿ, ಸ್ಟೀಮ್ ಮಾಡೋದು, ಆ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿದ್ದೀನಿ ಆಯಿಲನ್ನು. ಹಾಗೂ ಇದನ್ನು ಇದರ ಮೇಲೆ ಇಡ್ತಾ ಇದ್ದೀನಿ. ಆಲ್ರೆಡಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಉಂಟು ನೋಡಿ. ಈ ರೀತಿ ಇದನ್ನು ಅದರ ಒಳಗೆ ಇಟ್ಟರೆ ಆಯಿತು. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಡ್ರೈ ಆಗಬಾರ್ದಂತ ಹೇಳಿ. ಇವಾಗ ಇದನ್ನು ಇದರೊಳಗಿಡೋಣ. ಒಂದು 10 ನಿಮಿಷ ಇದನ್ನು ಬೇಯಿಸಿ ಸಾಕು, ಜಾಸ್ತಿ ಬೇಡ. 10 ನಿಮಿಷ ಆದಮೇಲೆ ಇದನ್ನು ಹೊರಗಡೆ ತೆಗೆದು ತಣ್ಣಗಾದಮೇಲೆ ತೆಗೆಯೋಣ, ಈಸಿಯಾಗಿ ಬರುತ್ತೆ. ಇವಾಗ ನೀವು ಇದನ್ನು ಹೀಗೇ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅಥವಾ ಇದಕ್ಕಿಂತ ಸ್ವಲ್ಪ ಇನ್ನೂ ಕೂಡ ಟೇಸ್ಟಿಯಾಗಿ ಬರಬೇಕಂತಾದರೆ ಇನ್ನೊಂದು ವಿಧಾನ ಉಂಟು, ಅದನ್ನು ನಾವು ಮಾಡಿದರೆ ಆಯಿತು. ಇದರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ನೀವು ಕಟ್ ಮಾಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಸಾಸ್ ಚಟ್ನಿಯೊಂದಿಗೆ ನೀವು ಹೀಗೇ ಇದನ್ನು ತಿನ್ಬೋದು. ಇದನ್ನು ಫ್ರಿಜ್ಜಲ್ಲಿಟ್ಟು ನಿಮಗೆ ಬೇಕಾದಾಗ ನೀವು 1-2 ದಿನಕ್ಕೆ ನೀವು ಮಾಡಿ ಆಮೇಲೆ ಫ್ರೈ ಮಾಡ್ಬೋದು. ಇವಾಗ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹುಡಿ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಬೆರೆಸಿದ್ದೀನಿ. ಹಾಗೂ ನಾವು ಇದನ್ನು ರೆಡಿ ಮಾಡಿದ್ದು ನೋಡಿ, ಇದನ್ನು ಇದರಲ್ಲಿ ಸ್ವಲ್ಪ ಡಿಪ್ ಮಾಡ್ತಾ ಇದ್ದೀನಿ. ಈ ರೀತಿ ಮುಳುಗಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಎಣ್ಣೆಯಲ್ಲಿ ನೀವು ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತೆಗಿಬಹುದು, ಅಥವಾ ಸ್ವಲ್ಪ ಎಣ್ಣೆ ಹಾಕಿ ತವ ರೀತಿ ಕೂಡ ಫ್ರೈ ಮಾಡ್ಬೋದು ನೀವು. ಇದರಿಂದ ಇದರ ಹೊರಗಡೆ ಉಂಟು ನೋಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೂ ಒಳಗಡೆ ಸ್ವಲ್ಪ ಖಾರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. 2 ಸೈಡ್ ಕೂಡ ಒಳ್ಳೆ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಖಡಕ್ ಆಗಬೇಕಿದು, ಅಷ್ಟು ತನಕ ಫ್ರೈ ಮಾಡಿ.
ನಿಮಗೆ ಸಮೋಸ ಅದೆಲ್ಲ ನಾವು ಹೊರಗಡೆದು ತಿಂತೀವಿ ನೋಡಿ, ಅದಕ್ಕಿಂತ ರುಚಿಯಾಗಿ ಮನೆಯಲ್ಲಿ ನೀವು ಇದನ್ನು ಹೆಲ್ದಿಯಾಗಿ ಮಾಡಿ ತಿನ್ಬೋದು. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇವಾಗ ನೆಕ್ಸ್ಟ್ ರೆಸಿಪಿ ಮಾಡೋಣ. ಅದಕ್ಕಿಂತ ಮೊದಲು ಈ ರೆಸಿಪಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಓಕೆ, ಫಸ್ಟಿಗೆ ಇದಕ್ಕೆ ಬೇಕಾಗಿರೋ ಮಸಾಲ, ಒಂದು ಪಾತ್ರೆ ತಗೊಂಡು ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ ಮೇಲೆ 1 ಚಮಚದಷ್ಟು ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಸ್ವಲ್ಪ ಜೀರಾ ಪೌಡರ್ ಹಾಗೂ ಬಡಿಶೇಪ್ ಇಷ್ಟನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಆದಮೇಲೆ ಇದಕ್ಕೆ 3 ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ನೀರುಳ್ಳಿಯಲ್ಲಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿಕ್ಕುಂಟು. ಇದು ಒಳ್ಳೆ ರೀತಿ ಫ್ರೈ ಆಗುವಾಗಲೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದರಿಂದ ನೀರುಳ್ಳಿ ಬೇಗನೂ ಫ್ರೈ ಆಗುತ್ತೆ. ಓಕೆ, ನೀರುಳ್ಳಿ ಇವಾಗ ಸಾಫ್ಟ್ ಆಗಿದೆ ನೋಡ್ಬೋದು ನೀವು. ಈ ಟೈಮಲ್ಲಿ ಇದಕ್ಕೆ ನಾನು ಕ್ಯಾರೆಟನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಸಣ್ಣ ಸೈಜ್ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಬೇರೆ ತರಕಾರಿ ಏನಾದರೂ ಇದೆ ಆದರೆ ಸೇರಿಸ್ಬೋದು ನಿಮ್ಮ ಇಷ್ಟದ ಪ್ರಕಾರ. ಓಕೆ, ಒಳ್ಳೆ ರೀತಿ ಇದೆಲ್ಲ ಫ್ರೈ ಆಗ್ತಾ ಉಂಟು. ಉಪ್ಪು ನಾನು ಮೊದಲು ಸ್ವಲ್ಪ ಹಾಕಿದ್ದೆ, ನೋಡ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಇಷ್ಟನ್ನಲ್ಲಿ ಸೇರಿಸೋಣ. ಬೇಕಿದ್ರೆ ಸ್ವಲ್ಪ ನೀವು ಗರಂ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದೆಲ್ಲ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದ್ದೆ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿದ ಪನ್ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಪನ್ನೀರ್ ಬದಲು ನೀವು ಚಿಕನ್ ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಇವಾಗ ಒಳ್ಳೆ ರೀತಿ ಪನ್ನೀರ್ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಬೇಕಿದ್ರೆ ಸ್ವಲ್ಪ ಪೆಪ್ಪರನ್ನು ನೀವು ಸೇರಿಸ್ಬೋದು. ಇವಾಗ ಇಲ್ಲೆಲ್ಲ ರೆಡಿಯಾಗಿದೆ ಮಸಾಲ. ಇವಾಗ ಒಂದು ಪಾವು ತೊಗೊಂಡಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಇದನ್ನು ಕಟ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಬಟರನ್ನು ಹಾಕ್ತಾಯಿದ್ದೀನಿ ಕೆಳಗಡೆಯಿಂದ. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲ ಉಂಟು ನೋಡಿ, ಅದನ್ನು ಹಾಕೋಣ. ಆಮೇಲೆ ಇದಕ್ಕೆ ಚೀಸನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಇಷ್ಟು ಹಾಕಿದ ಮೇಲೆ ಬೇಕಿದ್ರೆ ನಿಮಗೆ ಕೆಲವರಿಗೆ ಟೊಮೆಟೊ ಸಾಸ್ ಎಲ್ಲ ಇಷ್ಟ ಇರುತ್ತೆ, ಅಂಥವ್ರ ಮೇಲಿಂದ ಸ್ವಲ್ಪ ಹಾಕ್ಬೋದು. ಅಥವಾ ಸ್ಲೈಸ್ ಚೀಸ್ ಸಿಗುತ್ತೆ ನೋಡಿ, ಅದನ್ನು ಕೂಡ ಇಡ್ಬೋದು. ಇವಾಗ ಇದನ್ನು ಇದರ ಮೇಲೆ ಇಟ್ಟು ನಾನು ಮೇಲ್ಗಡೆಯಿಂದ ಸ್ವಲ್ಪ ಬಟರನ್ನು ಹಾಕ್ತಾಯಿದ್ದೀನಿ ಹಾಗೂ ಇದನ್ನು ಡೈರೆಕ್ಟಾಗಿ ಓವನಲ್ಲಿ ಇಡ್ತೀನಿ. 180 ಡಿಗ್ರಿಗೆ ನಾನು ಒಂದು 10 ನಿಮಿಷ ಇಟ್ಟಿದ್ದೀನಿ, ಅಷ್ಟೇ, ಜಾಸ್ತಿ ಇಡಲ್ಲ ನೋಡಿ. ಒಮ್ಮೆಲೆ ಓವನ್ ಇಲ್ಲದವರು ನೀವು ಕಡಾಯಲ್ಲಿ ಕೂಡ ಇದನ್ನು ಮಾಡ್ಬೋದು, ಫ್ರೈಂಗ್ ಪ್ಯಾನಲ್ಲಿ ಇಟ್ಟು ಕೂಡ. ಓಕೆ, ಇವಾಗ ಇದು ರೆಡಿಯಾಗಿದೆ. ಒಂದು 10 ನಿಮಿಷ ನಾನು ಇಟ್ಟಿದ್ದೆ ಅಷ್ಟೇ. ಯಾಕೆಂದರೆ ಚೀಸೆಲ್ಲ ಒಳ್ಳೆ ರೀತಿ ಮೆಲ್ಟ್ ಆಗಲಿ, ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ. ಇವಾಗ ನೋಡಿ ಇದನ್ನು ತೆಗಿತಾ ಇದ್ದೀನಿ ನಾನು. ವಾವ್, ನೋಡ್ಬೋದು ಚೀಸ್ ಯಾವ ರೀತಿ ಮೆಲ್ಟಾಗಿ ಬಂದಿದೆ ಅಂತ ಹೇಳಿ. ಸೂಪರ್ ಆಗುತ್ತೆ ಟೇಸ್ಟಲ್ಲಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನೆಕ್ಸ್ಟ್ ಈಸಿ ರೆಸಿಪಿ ಕಡೆಗೆ ಹೋಗೋಣ. ಇವಾಗ ನೆಕ್ಸ್ಟ್ ಮಾಡುವಂಥ ರೆಸಿಪಿ ನೀವು ಹೀಗೇನೂ ತಿನ್ಬೋದು, ಅಥವಾ ಯಾವುದು ನಾನ್ ಇದೆ ಆದರೆ, ಚಪಾತಿ ಇದೆ ಆದರೆ ಅದರೊಂದಿಗೆ ಕೂಡ ತಿನ್ಬೋದು, ಬ್ರೆಡ್ಡೊಂದಿಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಿ ಆಗುತ್ತೆ. ಇಲ್ಲಿ ನಾನು 4 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕ್ರಷ್ ಮಾಡಿದ ಪೆಪ್ಪರ್ ಹಾಕ್ತಾಯಿದ್ದೀನಿ. ಅದು ಪೆಪ್ಪರ್ ಪೌಡರ್ ಕೂಡ ನೀವಿಲ್ಲಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೂ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ತುಂಬ ಬೀಟ್ ಮಾಡಬೇಕಂತಿಲ್ಲ, ಅಂದರೆ ಹೊಡೆದೊಡೆದು ಮಿಕ್ಸ್ ಮಾಡಬೇಕಂತಿಲ್ಲ, ಲೈಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇವತ್ತು ಬಟರ್ ಗಾರ್ಲಿಕ್ ಮಾಡ್ತಾಯಿದ್ದೀನಿ, ಎಗ್. ಹಾಗಾಗಿ ಇದಕ್ಕೆ ಬಟರ್ ಬೇಕಾಗುತ್ತೆ ನಮಗೆ. ಬೆಣ್ಣೆ, ಸಣ್ಣ ತುಂಡು ಬೆಣ್ಣೆಯನ್ನು ಹಾಕಿ ಆಮೇಲೆ ನಾನಿಲ್ಲಿ ನಾವು ಬೀಟ್ ಮಾಡಿದ ಎಗ್ ಇತ್ತು ನೋಡಿ, ಅದನ್ನು ಹಾಕಿದ್ದೀನಿ.
ಇವಾಗ ನಾವು ಎಗ್ ಸ್ಕ್ರ್ಯಾಂಬಲ್ ಮಾಡೋಣ, ಅಂದರೆ ಬುರ್ಜಿಗೆಲ್ಲ ನಾವು ಮಾಡ್ತೀವಿ ನೋಡಿ, ಆ ರೀತಿ ಮಾಡಿದರೆ ಆಯಿತು. ತುಂಬ ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ ನೋಡಿ, ಲೈಟಾಗಿ ಈ ರೀತಿ ಫ್ರೈ ಆದರೆ ಸಾಕು. ಇದನ್ನು ತೆಗೆದು ಇವಾಗ ಒಂದು ಸಪ್ರೇಟಾಗಿ ಪ್ಲೇಟಿಗೆ ಹಾಕಿಡೋಣ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾವೇನು ಮಾಡೋಣ, ಬಟರನ್ನು ಹಾಕೋಣ. ಬಟರ್ ಸ್ವಲ್ಪ ಕರಗಿದ್ದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಒಂದು 1/4 ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಹಾಕಿ, ಆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಬಟರಲ್ಲಿ. ಹಾಗೆ ಬಟರ್ ನೋಡ್ಬೋದು, ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಇಷ್ಟು ತಗೊಳ್ಬೇಕಾಗುತ್ತೆ ನೀವು. ಬೆಳ್ಳುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಹಾಗೂ ನೋಡ್ಬೋದು ನೀವು ಎಷ್ಟು ಕೆಂಪು ಬಂದಿದೆ ಬೆಳ್ಳುಳ್ಳಿ ಅಂತೇಳಿ, ಈ ರೀತಿ ಫ್ರೈ ಆಗಬೇಕು. ಓಕೆ, ಇವಾಗ ಸ್ವಲ್ಪ ಇದನ್ನು ಬಟರಲ್ಲಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಹಾಕಿ, ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕೋಣ. ಹಾಗೂ ಹಾಲನ್ನು ಸೇರಿಸ್ಲಿಕ್ಕುಂಟು. ಇಲ್ಲಿ ನಾನು ಒಂದು 3/4 ಕಪ್ಪಷ್ಟು ಹಾಲನ್ನು ಹಾಕಿದ್ದೀನಿ. ಫಸ್ಟಿಗೆ ಸ್ವಲ್ಪ ಹಾಕಿ ಆಮೇಲೆ ಮತ್ತೊಮ್ಮೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ, ತುಂಬ ಜಾಸ್ತಿ ಹಾಕಬೇಡಿ, ಎಗ್ಗಿಗೆ ಆಲ್ರೆಡಿ ನಾವು ಹಾಕಿರ್ತೀವಿ, ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು ನೀವು. ಇವಾಗ ನೋಡ್ಬೋದು ಇಲ್ಲಿ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ, ಇದು ಚೆನ್ನಾಗಿ ಕುದೀತಾ ಉಂಟು, ಈ ರೀತಿ ಬರಬೇಕು. ಗ್ಯಾಸನ್ನು ಸ್ಲೋ ಮಾಡಿ ಇವಾಗ ಸ್ವಲ್ಪ ಮ್ಯಾಗಿ ಮಸಾಲ ಇದಕ್ಕೆ ಹಾಕಿದ್ದೀನಿ. ಹಾಗೂ ನೆಕ್ಸ್ಟ್ ಇದಕ್ಕೆ ಹಾಕೋಣ ನಾವು ಚಿಲ್ಲಿ ಫ್ಲೇಕ್ಸ್, ಇದರಿಂದ ಇದು ಖಾರ ಆಗಿ ಚೆನ್ನಾಗಾಗುತ್ತೆ. ಓಕೆ, ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನಾವು ಮೊಟ್ಟೆ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಹಾಕೋಣ. ಹಾಕಿ ಮಿಕ್ಸ್ ಮಾಡೋಣ ನೋಡಿ, ಈ ರೀತಿ. ಗ್ಯಾಸನ್ನು ಇವಾಗ ಫಾಸ್ಟಲ್ಲಿ ಇಟ್ಟುಬಿಡಿ, ಒಳ್ಳೆ ರೀತಿದು ಮಿಕ್ಸ್ ಆಗಲಿ. ಬಟರ್ ಎಲ್ಲ ಸೈಡಿಂದ ಬಿಡುತ್ತೆ ಹಾಗೂ ಕರೆಕ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದ್ದೆ ನೋಡಿ, ಈ ರೀತಿ ತಿಕ್ಕಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಇವಾಗ ಎಗ್ ಬಟರ್ ಗಾರ್ಲಿಕ್ ರೆಡಿಯಾಗಿದೆ. ಈ ರೀತಿ ಕ್ರೀಮಿ ಆಗಿರುವಾಗ ಇದನ್ನು ತೆಗೀರಿ, ಹಾಗೂ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನಿ, ತುಂಬ ಸೂಪರ್ ಆಗುತ್ತೆ. ಜಸ್ಟ್ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಓಕೆ, ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡಿ ಹೇಗಾಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.